ವಿವಾದಿತ ಸ್ಥಳದಲ್ಲಿ ಕೆಲಸ ಮಾಡಲು ಬಂದ ಜೆಸಿಬಿಯನ್ನು ಮಹಿಳೆಯೊಬ್ಬರು ವಾಪಸ್ ಕಳಿಸಿದ ಘಟನೆ ಚಿಕ್ಕಮಗಳೂರಿನಲ್ಲಿ ಜೂನ್ 29ರ ಸೋಮವಾರ ನಡೆದಿದೆ. ನಗರದ 60 ಅಡಿ ರಸ್ತೆಯಲ್ಲಿರುವ ಮಡಿವಾಳ ಸಮಾಜದ ವಿವಾದಿತ ಸ್ಥಳದಲ್ಲಿ ಸದ್ದು ಮಾಡಲು ಬಂದ ಜೆಸಿಬಿ ಚಾಲಕನಿಗೆ ಸುಜಾತ ಎಂಬ ಮಹಿಳೆ ಆವಾಜ್ ಹಾಕಿದ್ದಾರೆ. ಎಕರೆಗಟ್ಟಲೆ ಜಾಗ ಕಬಳಿಕೆಯಾಗಿದೆ ಎಂದು ಮಹಿಳೆ ಆರೋಪ ಮಾಡಿದ್ದಾರೆ. ಇದು ಗೌರಿ ಕಾಲುವೆ, ನೆಹರು ನಗರ, ಮಲ್ಲಂದು ಸರ್ಕಲ್ಲು. ಇದು ಸುಮಾರು ಒಂದು 70 ವರ್ಷಗಳಿಂದ ಇಲ್ಲಿ ನಾವು ಡೋಬಿಯವರು ಒಂದು 150 ಜನ ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದು. ನೋಡಿ, ಇದು ಇಲ್ಲಿಂದ ಹಳ್ಳ ಬರುತ್ತೆ. ಇವಾಗ ಹಳ್ಳ ಮುಚ್ಚಾಕಿದ್ದಾರೆ. ಇಲ್ಲೇನಪ್ಪ ಅಂದರೆ ಇಲ್ಲಿ ಬಟ್ಟಡ್ತಾ ಇದ್ದು ನಾವು. ಈ ಕಾರಣಾಂತರಗಳಿಂದ ಏರಿಯಾ ಇಂಪ್ರೂವ್ಮೆಂಟ್ ಆದಂಗೂ ಚರಂಡಿ ನೀರು ಬರ್ತಾಯಿತ್ತು, ನಾವು ಸ್ಥಗಿತಗೊಳಿಸ್ತು ಕೊಳಚೆ ನೀರು ಬರ್ತದ ಕಾರಣ. ಆಮೇಲೆ ನಮಗೆ ನಗರಸಭೆಯಿಂದ ಕಲ್ಲು ಹಾಕ್ಕೊಟ್ಟಿದ್ರು, ಸ್ಟೆಪ್ ಬೈ ನಮಗೆ ಕಲ್ಲು ಹಾಕ್ಕೊಟ್ಟಿದ್ರು. ಈಗೇನಾಗ್ತದೆ, ಕೊಚ್ಚೆ ನೀರು ಬರೋ ಸಲುವಾಗಿ ನಮಗೆ ಬೇರೆ ಕಡೆ ಸ್ಥಳ ಕೊಡ್ತೀವಿ ಅಂತಾಗ ನಾವು ಕೆಲಸ ಮಾಡೋದು ನಿಲ್ಲಿಸಿದ್ದೀವಿ. ಇವಾಗ ಇಲ್ಲೇನಾಗಿದ್ದಾರೆ, ಬೇರೆಯವರು ಈಗ 70 ವರ್ಷದಿಂದ ಇದ್ದು ಗೋಮಾಳ ಜಾಗ ಡೋಬಿಕಟ್ ಅಂತ ಇದ್ದಿದ್ದನ್ನು ಇವಾಗ ಯಾರು ಅಂತ ಗೊತ್ತಿಲ್ಲ, ನಾವು ತಗೊಂಡಿದ್ದೀವಿ, ನಮಗೆ ಕೊಟ್ಟಿದ್ದಾರೆ ಅಂತ ಬಂದಿದ್ದಾರೆ. ಇವಾಗ ಇಲ್ಲಿ ಆಕ್ರಮಣ ಮಾಡ್ಕೊತವ್ರೆ. ನೋಡಿ, ನೆನ್ನೆ ಬಂದು ನಾನೆಲ್ಲ ನಿಲ್ಲಿಸಿದ್ದೀನಿ ಇಲ್ಲಿ ಬಂದು. ಅವರು ಹೇಳ್ತಾರೆ ನಮಗೆ ಪಾಣಿ ಆಗಿದೆ, ನಮಗೆ ರಿಜಿಸ್ಟರ್ ಆಗಿದೆ ಅಂತ. 70 ವರ್ಷದಿಂದ ಇದ್ದಿದ್ದು ಜಾಗ ಡೋಬಿಘಾಟಿಂದ ಇವಾಗ ಅವ್ರು ಯಾರು ಮಾಡಿಕೊಟ್ರು? ಮೂಲ ದಾಖಲೆ ಬೇಕು ನಮಗೆ ಡೋಬಿಘಾಟ್ ಅಂತ ಅವಾಗಿಂದ ಕೊಟ್ಟಿದ್ದು. ಅವಾಗ ಯಾರೂ ಇರಲಿಲ್ಲ, ಅವರು ಬೇರೊಬ್ಬರು ಯಾರು ನಮ್ಮದು ಅಂತ ಬರ್ತಾನೆ. ಇಡೀ ಏರಿಯಾಕ್ಕೆ ಗೊತ್ತು ಇಲ್ಲಿ ಡೋಬಿಘಾಟು ಅಂತ. 70 ವರ್ಷದಿಂದ ಹಿರಿಯರು ಇದ್ದವರೆಲ್ಲ ಈಗ ತೀರೋಗಿದ್ದಾರೆ. ಇವಾಗ ಅವ್ರ ಮೊಮ್ಮಕ್ಕಳು ಈಗ ಮನೇಲಿ ತುಳ್ಕೊತವ್ರೆ. ಕೊಚ್ಚೆ ನೀರು ಕಾರಣ ಮನೆ ತುಳ್ಕೊತಿದ್ದಾರೆ. ನಾವು ದೇವಸ್ಥಾನ ನೋಡಿ, ಅರಳಿ ಮರ ಇಲ್ಲೇ ದೇವಸ್ಥಾನ ಇತ್ತು, ಹಿಂದಗಡೆ ಇದಿದೆ, ಮರ ಹಾಕಿದ್ದೀವಿ, ಒಂದು ಸಣ್ಣ ಪುಟ್ಟ ಮರಗಳಿದ್ದಾವೆ. ಕಣಗಳ ಗಿಡ ಇದೆ, ಸಾಕ್ಷಿ ಕಣಗಳ ಗಿಡ ಇದೆ, ಹಳ್ಳಿ ಮರ ಇದೆ, ಅದು ಬೇವಿನ ಮರ ಇದೆ. ಎಲ್ಲ ಥರದ್ದು ನಾವು ಮಾಡಿದ್ದು. ಇವಾಗ ಬೇರೆಯವರು ಬಂದು ಅಕ್ವೈರ್ ಮಾಡ್ಕೊತಿದ್ದಾರೆ. ಇದು ಹೆಂಗೆ ಬಂತು ಅವರಿಗೆ? ಯಾರು ಕೊಟ್ಟರು? ನಗರಸಭೆಯಿಂದ ಏನಾದರೂ ಮಿಂಗಲ್ ಆಗಿದ್ದಾರೆ ಅವರಿಗೆ, ಅದು ನಮಗೆ ಗೊತ್ತಿಲ್ಲ. ನಾವು ಇದನ್ನು ಬಿಟ್ಕೊಡಲ್ಲ. ನಮಗೆ ಅವರ ಮೂಲ ದಾಖಲೆ ನಾವು ತೋರಿಸ್ತೀವಿ. ನಾವು ಸ್ವಲ್ಪ ವೆಯ್ಟ್ ಮಾಡ್ತೇವೆ. ನಮ್ಮ ಅಧ್ಯಕ್ಷರು ಕಾರಣಾಂತರಗಳಿಂದ, ನಮ್ಮ ಕುಲ ಬಾಂಧವರೆಲ್ಲರೂ ಇದ್ದಾರೆ, ಅಧ್ಯಕ್ಷರುಗಳು ಕಾರಣಾಂತರದಿಂದ ಇಲ್ಲಿ ಬಂದಿಲ್ಲ, ಅವ್ರು ಬರ್ತಾರೆ. ನಾವು ಏನು ದಾಖಲೆ ತೋರಿಸ್ಬೇಕು ನಾವು ತೋರಿಸ್ತೀವಿ. ಅವರು ತೋರಿಸೋ ತನಕ ನಾವು ಬಿಟ್ಕೊಡಲ್ಲ ಇದನ್ನು. ಇದು ದೇವಸ್ಥಾನ. ಇದು ನಾಳೆನೇ ನಾವು ದೇವಸ್ಥಾನಕ್ಕೆ ಕಲ್ಲು ಹಾಕ್ತೀವಿ, ನಾವು ಪೂಜೆ ಮಾಡ್ತೀವಿ. ಅವ್ರು ಯಾರೇ ಬಂದರೂ ಪರವಾಗಿಲ್ಲ. ನಾವು ಕುಲ ಬಾಂಧವರೆಲ್ಲ ಸೇರಿ 150 ಜನ ನಾವು ಕೆಲಸ ಮಾಡ್ತಾಯಿದ್ವಿ ಇಲ್ಲಿ. ಅಷ್ಟು ಜನ ಬರ್ತೀವಿ. ಈಗ ಸದ್ಯಕ್ಕೆ ಒಂದು 10-15 ಜನ ಬಂದಿದ್ದೀವಿ. ನೆಕ್ಸ್ಟ್ ನಾವು ಬಂದೇ ಇಲ್ಲಿ ಅದೇನು ಮಾಡಬೇಕು ಅಂತ ನಾವು ಮಾಡ್ತೀವಿ. ಅವ್ರು ದಾಖಲೆ ತೋರಿಸಿ ನಮಗೆ ಮೇನು. ಈಗ ಅವ್ರು ಹೇಳ್ತಿರೋದು ಪಾಣಿ ಯಾರು ಮಾಡಿಕೊಡ್ತಾರೆ? ಇದ್ದಿದ್ದನ್ನ ಪಾಣಿ ಯಾರು ಕೊಡ್ತಾರೆ ಅವರಿಗೆ? ಇವರೇನಾದ್ರು ಯಾರಾದರೂ ಮಿಂಗಲ್ ಆಗಿದ್ದಾರೆ ಇವರಿಗೆ? ಇವ್ರು ಏನೋ ರಾಜಕೀಯದಾಗಲಿ ಸರ್ಕಾರ ಆಗಲಿ ಏನೇ ಅಂದ್ರೂ ಇರಲೇಬೇಕು. ಹಿಂದೂ ಜನ ಆಗಿ ನಾವು ಅವ್ರು ಬಂದು ತೊಗೊಂಡ್ರೂ ಅವರೇನೆ, ಆಯಿತಾ? ನೆನ್ನೆ ಬಂದು ನಾನು ಹಳ್ಳಿ ಮರ ಉಳಿಸ್ತೀನಿ ಅಂತ ಕೇಳ್ತಾರಲ್ಲ, ಯಾವ ರೀತಿ ಹಳ್ಳಿ ಮರ ಉಳಿಸ್ತಾರೆ ಇವರು? ಯಾರಪ್ಪಂದು ಹಳ್ಳಿ ಮರ ಇದು? ಆಗಕ್ಕೆ ಅವ್ರು ಬಂದಿದ್ರಾ? ಎಷ್ಟು ಜನ 3ನೇ ತಲೆಮಾರಿಂದ ಇದು ಎಡ್ಕೊಂಡು ಬಂದಿರೋದು. ಇದು 3ನೇ ತಲೆಮಾರು. ನಾನು ಸೊಸೆಯಾಗಿ ಬಂದು 40 ವರ್ಷ 35 ವರ್ಷ ಆಯ್ತು ಇಲ್ಲಿಗೆ ಬಂದು. ನಾನೇ ಕೆಲಸ ಮಾಡಿದ್ದೀನಿ ಇಲ್ಲಿ. ನಮ್ಮ ಅತ್ತೆ ಮಾವನು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಬಂದು ಇವರು ನಮ್ಮದು ಅಂತಾರೆ. ಇವ್ರು ಯಾವ ಥರ ನಮ್ಮದು ಅಂತ ಹೇಳ್ತಾರೆ? ದಾಖಲೆ ತೋರಿಸಿ ನಮಗೆ ಅಷ್ಟೇ, ಜಾಸ್ತಿ ಬೇಡ. ಅವ್ರು ಯಾರು ಕೊಟ್ಟರು ದಾಖಲೆ ತೋರಿಸಿ, ನಾವು ತೋರಿಸ್ತೀವಿ, ಅವರು ತೋರಿಸ್ತೀವಿ.